ಅಹಮದಾಬಾದ್ನಿಂದ ಅಯೋಧ್ಯೆಗೆ ಮೊದಲ ಫ್ಲೈಟ್ ಬಂದಿಳಿದಿದೆ. ಅಯೋಧ್ಯೆಯ ಏರ್ಪೋರ್ಟ್ಗೆ ಮೊದಲ ವಿಮಾನ ಬಂದಿಳಿದಿದೆ. ವಿಶೇಷ ವಸ್ತ್ರಗಳನ್ನು ಧರಿಸಿ ಫ್ಲೈಟ್ನಲ್ಲಿ ಪ್ರಯಾಣಿಕರೆಲ್ಲ ಬಂದಿದ್ದಾರೆ. ಮೊದಲ ವಿಮಾನ ಇದು. ಅಹಮದಾಬಾದ್ನಿಂದ ಅಯೋಧ್ಯೆಗೆ ಬಂದಿರುವಂತಹ ಈ ವಿಮಾನದಲ್ಲಿ ರಾಮ, ಸೀತೆ, ಲಕ್ಷ್ಮಣ, ಹನುಮಂತನ ವೇಷದಲ್ಲಿ ಪ್ರಯಾಣಿಕರು ಪ್ರಯಾಣಿಸಿದ್ದಾರೆ. ರಾಮಾಯಣದ ಪಾತ್ರಧಾರಿಗಳ ವೇಷಗಳಲ್ಲೇ ಆಗಮಿಸಿದ್ದಾರೆ. ಅಹಮದಾಬಾದ್ನಿಂದ ಅಯೋಧ್ಯೆಯ ಏರ್ಪೋರ್ಟ್ಗೆ ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಂದಾಗ ಈ ಮಹರ್ಷಿ ವಾಲ್ಮೀಕಿ ಅಯೋಧ್ಯೆಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಉದ್ಘಾಟನೆ ಮಾಡಿದರು. ಅದಾದ ನಂತರ ಅಯೋಧ್ಯೆಗೆ ಅಹಮದಾಬಾದ್ನಿಂದ ಬಂದು ತಲುಪಿರುವಂತಹ ಮೊದಲ ವಿಮಾನ ಇದು. ಅದರಲ್ಲಿ ಬಂದಿಳಿದಿರುವಂತಹ ಪ್ರಯಾಣಿಕರ ವೇಷಭೂಷಣಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ರಾಮಾಯಣದ ಪಾತ್ರಧಾರಿಗಳನ್ನ ಹೋಲುವಂತಹ ವೇಷಗಳಲ್ಲಿ ಪ್ರಯಾಣಿಕರು ಬಂದು ತಲುಪಿದ್ದಾರೆ. पहली फ्लाइट है वो यहाँ से अहमदाबाद राम लक्ष्मण जानकी राम दशरथ जानकी हनुमान के पहली फ्लाइट है वो यहाँ से अहमदाबाद राम लक्ष्मण जानकी ಬಂದಿಳಿದಂತಹ ಪ್ರಯಾಣಿಕರ ಸಂತಸ ಮುಗಿಲು ಮುಟ್ಟಿದೆ. ಹೊಸದಾಗಿ ಆರಂಭ ಆಗಿರುವಂಥದ್ದು ಈ ವ್ಯವಸ್ಥೆ. ಅಹಮದಾಬಾದ್ನಿಂದ ನೇರ ಅಯೋಧ್ಯೆಗೆ ಬಂದಿಳಿದಿರುವಂತಹ ಮೊದಲ ವಿಮಾನದಲ್ಲಿ ಬಂದಿರುವಂತಹ ಪ್ರಯಾಣಿಕರು ಇವರೆಲ್ಲ ಅಯೋಧ್ಯೆಗೆ ಬಂದು ತಲುಪಿದ್ದಾರೆ. ಅವರ ವೇಷಭೂಷಣಗಳನ್ನು ನೋಡ್ತಾ ಇದ್ದೀರಾ. ಬಹಳಷ್ಟು ಜನ ಪ್ರಯಾಣಿಕರು ಇದೇ ರೀತಿಯ ವೇಷಭೂಷಣಗಳಲ್ಲೇ ಬಂದಿಳಿತಾ ಇರುವಂಥದ್ದು. ಅಯೋಧ್ಯೆಯಲ್ಲಿ ಜನವರಿ 22ರಂದು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಏನಿದೆ ಅದರಲ್ಲಿ ಭಾಗಿಯಾಗುವ ನಿಟ್ಟಿನಲ್ಲಿ ರೈಲ್ವೆ ವ್ಯವಸ್ಥೆ ಇರಬಹುದು, ರಸ್ತೆ ವ್ಯವಸ್ಥೆ ಇರಬಹುದು, ಹಾಗೆ ವಿಮಾನದ ವ್ಯವಸ್ಥೆ ಎಲ್ಲವನ್ನೂ ಕೂಡ ಈಗ ಮಾಡಲಾಗಿದೆ. ಮೊದಲ ವಿಮಾನ ಬಂದಿಳಿದಿರುವಂಥದ್ದು. ಇನ್ನು ಮೇಲೆ ನಿರಂತರ ಹಾರಾಟ ಇರುತ್ತೆ. ಅಹಮದಾಬಾದ್ ಮತ್ತು ಅಯೋಧ್ಯೆಗೂ ಮಧ್ಯೆಯ ವಿಮಾನ ಸಂಪರ್ಕ. ಸೊ ಮೊದಲ ಫ್ಲೈಟ್ನಲ್ಲಿ ಬಂದಿರುವಂತಹ ಪ್ರಯಾಣಿಕರು ಬಹಳ ವಿಶಿಷ್ಟವಾಗಿ ಬಂದಿದ್ದಾರೆ. ಅವರ ಸಂತಸವನ್ನ ಈ ರೀತಿಯಾಗಿ ವ್ಯಕ್ತಪಡಿಸಿರುವಂಥದ್ದು. ಹನುಮನ ವೇಷದಲ್ಲಿ, ರಾಮ, ಸೀತೆ, ಲಕ್ಷ್ಮಣರ ವೇಷದಲ್ಲಿ ಪ್ರಯಾಣಿಕರು ಬಂದು ಜೈ ಶ್ರೀರಾಮ್ ಘೋಷಣೆಗಳನ್ನು ಕೂಗಿ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಏರ್ಪೋರ್ಟ್ನ ಸಿಬ್ಬಂದಿ ಕೂಡ ಅಷ್ಟು ಅದ್ಭುತವಾಗಿ ಅವರನ್ನ ಬರಮಾಡಿಕೊಂಡಿದ್ದಾರೆ. ಎಲ್ಲರೂ ಒಟ್ಟಿಗೆ ನಿಂತು ಸಿಬ್ಬಂದಿಯ ಜೊತೆಗೆ ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡಿರುವಂಥದ್ದು. ಮತ್ತೊಂದು ವಿಶೇಷ ಅಂದರೆ ಅಯೋಧ್ಯೆಯ ಈ ಮಹರ್ಷಿ ವಾಲ್ಮೀಕಿ ಏರ್ಪೋರ್ಟ್ ಸಂಪೂರ್ಣವಾಗಿ ಅದು ಅಯೋಧ್ಯೆಯ ಈ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆಯಲ್ಲ, ಅದೇ ಮಾದರಿಯಲ್ಲೇ ಈ ವಿಮಾನ ನಿಲ್ದಾಣವನ್ನು ಕೂಡ ಅದೇ ವಿನ್ಯಾಸದಲ್ಲೇ ನಿರ್ಮಾಣ ಮಾಡಿರೋದು. ನೋಡಿದರೆ ತಕ್ಷಣಕ್ಕೆ ಇದು ಕೂಡ ಯಾವುದೋ ಮಂದಿರ ಅಥವಾ ದೇವಸ್ಥಾನ ಅನ್ನೋ ಹಾಗೆ ಭಾಸ ಆಗುತ್ತೆ. ಅಲ್ಲಿಗೆ ಬಂದು ತಲುಪಿರುವಂಥ ಮೊದಲ ವಿಮಾನ ಇದು. ಅಹಮದಾಬಾದ್ನಿಂದ ದೇಶದ ಮೂಲೆ ಮೂಲೆಗಳಿಂದಲೂ ಈಗಾಗಲೇ ರೈಲ್ವೆ ಸಂಪರ್ಕವನ್ನು ಅಯೋಧ್ಯೆಗೆ ಜೋಡಿಸಲಾಗಿದೆ. ಮತ್ತೊಂದು ಕಡೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆರಂಭ ಆಗಿದ್ದು ಅಲ್ಲಿಗೆ ಅಹಮದಾಬಾದ್ನಿಂದ ಬಂದಿರುವಂಥ ಮೊದಲ ವಿಮಾನದಲ್ಲಿ ಬಂದಿರೋ ಪ್ರಯಾಣಿಕರ ಸಂತಸಕ್ಕೆ ಪಾರವೇ ಇಲ್ಲದ ಹಾಗಾಗಿದೆ. ಒಬ್ಬೊಬ್ಬರು ಒಂದೊಂದು ರೀತಿ ಅವರ ಸಂತೋಷವನ್ನು, ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಷ್ಟೋ ಜನರ ವರ್ಷಗಳ ಕನಸಾಗಿತ್ತು ಇದು. ಮತ್ತಷ್ಟು ಜನರಿಗಂತೂ ನಿರಂತರವಾದ ಹೋರಾಟ ಆಗಿತ್ತು. ಅದೆಲ್ಲವೂ ಆಗಿ ಈಗ ಒಂದು ಸಂತಸದ ಕ್ಷಣಕ್ಕೆ ಸಾಕ್ಷಿಯಾಗೋದಕ್ಕೆ ದಿನಗಣನೆ ಆರಂಭ ಆಗಿದೆ. ಇನ್ನೊಂದು 10 ದಿನದಲ್ಲಿ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಇರೋದ್ರಿಂದ ಮುಂಚಿತವಾಗಿಯೇ ಅಲ್ಲಿಗೆ ಬರುವಂಥವರು ಈ ರೀತಿ ಬಂದು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿ ಅಲ್ಲಿ ಮುಂದಿನ ವ್ಯವಸ್ಥೆಗಳೇನಾಗಬೇಕು ಅನ್ನುವಂಥದ್ದನ್ನು ನೋಡ್ಕೊಳ್ತಾ ಇದ್ದಾರೆ. ಮೊದಲ ವಿಮಾನದಲ್ಲಿ ಬಂದಿಳಿದಿರೋ ಪ್ರಯಾಣಿಕರು ಇವರೆಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.